ಬಾಟಾ ಇಂಡಿಯಾ ಮತ್ತು ನಿಫ್ಟ್ ಸಹಯೋಗ, ಉದಯೋನ್ಮುಖ ಡಿಸೈನ್ ಪ್ರತಿಭೆಗಳ ಗೌರವ. ಬೆಂಗಳೂರು ಪ್ಯಾನೋಸ್ ಮೈಟರೋಸ್ ಬೈಟಾ ಸಂಸ್ಥೆಯ ಗ್ಲೋಬಲ್ ಸಿಇಒ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ನಿಫ್ಟ್ ಸಹಯೋಗದಲ್ಲಿ ಆಯೋಜಿಸಲಾದ ವಿಶೇಷ ಇಂಡಸ್ಟ್ರಿ ಅಕಾಡೆಮಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮವು ಫ್ಯಾಷನ್ ಮತ್ತು ಫುಟ್ವೇರ್ ಕ್ಷೇತ್ರದಲ್ಲಿ ಉದಯೋನ್ಮುಖ ಪ್ರತಿಭೆಗಳನ್ನು ಉತ್ತೇಜಿಸುವ ಬಾಟಾ ಸಂಸ್ಥೆಯ ಬದ್ಧತೆಯನ್ನು ಮತ್ತೊಮ್ಮೆ ದೃಢಪಡಿಸಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಮತ್ತು ಆಹ್ವಾನಿತ ಅತಿಥಿಗಳು ಭಾಗವಹಿಸಿದ್ದು, ಡಿಸೈನ್, ನವೀನತೆ ಹಾಗೂ ಭವಿಷ್ಯದ ಫ್ಯಾಷನ್ ಟ್ರೆಂಡ್ಸ್ ಕುರಿತಾಗಿ ಸಂವಾದ ನಡೆಯಿತು. ಈ ಸಂದರ್ಭದಲ್ಲಿ ಪಾನೋಸ್ ಮೈಟಾರೋಸ್ ಅವರು ಪ್ರೇರಣಾದಾಯಕ ಭಾಷಣ ಮಾಡಿದ್ದು, ಜಾಗತಿಕ ಪ್ರವೃತ್ತಿಗಳು, ಬದಲಾಗುತ್ತಿರುವ ಗ್ರಾಹಕರ ಅಗತ್ಯಗಳು ಹಾಗೂ ಫುಟ್ವೇರ್ ಉದ್ಯಮದಲ್ಲಿ ನವೀನತೆಯ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ಅವರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಅವರ ಸೃಜನಶೀಲತೆ, ಕೈಗಾರಿಕೆಪರ ಕೌಶಲ್ಯ ಹಾಗೂ ವಿನೂತನ ಚಿಂತನೆಗಳನ್ನು ಗೌರವಿಸಿದರು. ಈ ಉಪಕ್ರಮವು ಇಂಡಸ್ಟ್ರಿ ಮತ್ತು ಅಕಾಡೆಮಿಯ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಬಾಟಾ ಸಂಸ್ಥೆಯ ಪ್ರಯತ್ನದ ಭಾಗವಾಗಿದ್ದು, ವಿದ್ಯಾರ್ಥಿಗಳಿಗೆ ನೈಜ ಅನುಭವ ಒದಗಿಸುವುದರೊಂದಿಗೆ ಡಿಸೈನ್ ಕ್ಷೇತ್ರದಲ್ಲಿ ಹೊಸತನ ಮತ್ತು ಶ್ರೇಷ್ಠತೆಯನ್ನು ಉತ್ತೇಜಿಸುತ್ತದೆ. ನಿಫ್ಟ್ನೊಂದಿಗೆ ಈ ಸಹಭಾಗಿತ್ವವು ಮುಂದಿನ ಪೀಳಿಗೆಯ ಡಿಸೈನರ್ಗಳನ್ನು ಸಬಲಗೊಳಿಸುವ ಮತ್ತು ಭಾರತದ ಫ್ಯಾಷನ್ ಹಾಗೂ ಫುಟ್ವೇರ್ ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುವ ಸಾಮಾನ್ಯ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. From other countries, the Fashion Institute in New York, the Parsons, London, and so on, Paris, and I'm a big believer in the youth. I'm a big believer. I was young also one time. I was not born this age, and I've seen how it feels when somebody young. With a lot of ideas comes in the world of eventually the real world, means after graduation. And I got myself very often frustrated and swearing inside me about all they don't understand, they don't this, and so on and so on. So I always felt in my career I want to give a lot of space to youth. And I always believe that our biggest enemy in us is arrogancy, becoming arrogant. Arrogancy catches you.